ಪರ್ಕಲ ಇಲ್ಲಿನ ನಗರಸಭೆ ಉಪಕಚೇರಿ ಎದುರಿನ ಫಸ್ಟ್ ಕ್ರಾಸ್ನಲ್ಲಿ ತೆಂಗಿನ ಮರಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಆತಂಕ ಸೃಷ್ಟಿಸಿದ ಘಟನೆ ನಡೆದಿದೆ. ತೆಂಗಿನ ಮರದಿಂದ ಹೊಗೆ ಏಳುತ್ತಿದ್ದುದನ್ನು ಹಾಗೂ ತೆಂಗಿನಕಾಯಿಗಳು ಕೆಳಗೆ ಬೀಳುತ್ತಿದ್ದುದನ್ನು ಗಮನಿಸಿದ ಮನೆಯ ಮಹಿಳೆ ತಕ್ಷಣ ಎಚ್ಚರಗೊಂಡು ಗಮನಿಸಿದಾಗ ಮರಕ್ಕೆ ಬೆಂಕಿ ಹತ್ತಿರುವುದು ಕಂಡುಬಂದಿತು. ಎರಡನೇ ಕ್ರಾಸ್ನಲ್ಲಿರುವ ಕಾಂಪೌಂಡ್ ಒಳಗೆ ಯಾರೋ ಬೆಂಕಿ ಹಚ್ಚಿದ ಪರಿಣಾಮ ಗಾಳಿಯ ವೇಗದಿಂದ ಬೆಂಕಿ ಮೊದಲ ಕ್ರಾಸ್ನಲ್ಲಿರುವ ಶೇಷಗಿರಿ ಶೆಣೈ ಅವರ ತೆಂಗಿನ ಮರಕ್ಕೆ ವ್ಯಾಪಿಸಿದೆ ಎಂದು ತಿಳಿದುಬಂದಿದೆ. ಘಟನೆ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಸರಳಲಬೆಟ್ಟು ಗಣೇಶ್ ರಾಜ್ ಅವರು ಉಡುಪಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರು. ತಕ್ಷಣ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದು ಹೆಚ್ಚಿನ ಅನಾಹುತ ತಪ್ಪಿದೆ. ಆಚೆದಕ್ಕೆ ಬೇಕಾ ಬೇಡಲ್ಲ, ಆಚೆದಕ್ಕೆ ಬೇಡಲ್ಲ.